ಯಸ್ಯ ಭುಜಾಂತರಂ ನಾನಾವೀರಸಃ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ ನಾರಾಯಣ. ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದ ರಾಮನ ಕಥೆಯ ಹೇಳುವ ಹಾದಿಯಲ್ಲಿ ಯುದ್ಧಕಾಂಡವನ್ನು ವರ್ಣಿಸ್ತಾ ಅದರಲ್ಲಿ ನಾವು ಈಗಾಗಲೇ 6 ಸರ್ಗಗಳನ್ನ ಮುಗಿಸಿ ಯುದ್ಧದಲ್ಲಿ ರಾಕ್ಷಸರ ಪರಾಕ್ರಮ ಹೇಗಿತ್ತು, ಎಷ್ಟು ಜೋರಾಗಿತ್ತು, ಅಂತಹ ಕಪಿಗಳ ಸೇನೆಯನ್ನು ನಾವು ನೆನಪಿಸ್ಕೊಳ್ಬೇಕು. ಅಷ್ಟು ರಾಕ್ಷಸರ ಉಪದ್ರವವನ್ನು ಮೀರಿ ನಿಂತ ಕಪಿಗಳ ಸೇನೆ, ಅದಕ್ಕೆ ಜಯವನ್ನ ತಂದಿತ್ತ ಶ್ರೀರಾಮಚಂದ್ರ. ಹೀಗೆ ಆ ಕಥೆಯ ಹಿನ್ನೆಲೆಗಳಿಗೆ ರಾಕ್ಷಸರಿಗಿದ್ದ ಬಲವನ್ನು, ಅವರ ಆಟೋಪವನ್ನು ಪರಿಚಯ ಮಾಡಿಕೊಡ್ತಾ ಬಂದ್ರು. ಏನಾಯ್ತು, ರಾಕ್ಷಸನ ಆರ್ಭಟ ಜೋರಾಗಿ ಅತಿಕಾಯನ ಪ್ರಭಾವವನ್ನ ನಿರೂಪಣೆ ಮಾಡ್ತಾ ಇದ್ರು. ಎಲ್ಲಾ ಕಪಿಗಳನ್ನು ಬದಿಗೋಡಿಸಿ ಬಿಟ್ಟ. ಆಮೇಲೆ ರಾಮನ ಎದುರುಗಡೆ ಬಂದು ನಿಂತು, ನನ್ನ ಬಾಣಕ್ಕೆ ಎದೆ ಕೊಡೋರು ಯಾರು ಇಲ್ಲ, ಕೇವಲ ಬೆನ್ ತೋರಿಸೋರು ಇದ್ದಾರೆ, ಇಂಥವ್ರ ಹತ್ರ ನಾನು ಯುದ್ಧ ಮಾಡಿ ನನಗೆ ಜಯ ಗಳಿಸಿದೆ ಅಂತ ಹೇಳುವುದಕ್ಕೆ ಯಾವ ಸುಖವೂ ಇಲ್ಲ. ನನಗೆ ಯಾಕೋ ಇದು ಯುದ್ಧವೇ ಅಲ್ಲ ಅನಿಸ್ತಿದೆ ಅಂತ ನಾನು ಹೊರಳುತ್ತೇನೆ, ಹಿಂದಕ್ಕೆ ಯುದ್ಧ ಬಿಟ್ಟು ಹೊರಳುತ್ತೇನೆ ಅಂತ ಹೀಗೆ ಒಂಥರ ಕಪಿಗಳನ್ನು ಎಲ್ಲರನ್ನು ಅಣಗಿಸುವ ರೀತಿಯಲ್ಲಿ ಅತಿಕಾಯನ ಮಾತುಗಳು ಬಂದಾಗ ಆಗ ಏನಾಯ್ತು ಅನ್ನೋದನ್ನ ಈ ಮುಂದಿನ ಶ್ಲೋಕ ಹೇಳ್ತಾ ಇದೆ. ಸಹನವರು ಹೇಳಿ. ಮಾನೇನ ಸಹ ಮಾನೇನ ತತ್ರ ಸೌಮಿತ್ರಿಣಾ ಕ್ಷಣಾತ್ ವರ್ಷಕೇಣ ಶರಾನ್ ಘೋರಾನ್ ಅತಿಕಾಯೋಭ್ಯಪದ್ಯತ. ಆ ಸಮಯದಲ್ಲಿ ಅವನು ಆ ರೀತಿ ಕಪಿವೀರರನ್ನ ಹೀನವಾಗಿ ಕಡೆಗಣಿಸಿದ ಸಮಯದಲ್ಲಿ ಆ ಘೋರಾನ್ ಶರಾನ್, ಘೋರ ಅಂದ್ರೆ ತೀಕ್ಷ್ಣವಾದ, ಚೂಪಾದ, ಹರಿತವಾದ ಬಾಣಗಳನ್ನು ವರ್ಷಕೇಣ ಸೌಮಿತ್ರಿಣ, ವರ್ಷಕ ಅಂದ್ರೆ ಸುರಿಸುವವ, ಎಸೆಯುವವ, ಬಾಣಗಳ ಸುರಿಮಳೆಯನ್ನಗೈಯುವ ಸೌಮಿತ್ರಿಣ, ಆ ಸುಮಿತ್ರಾ ತನಯ ಅಂದ್ರೆ ಲಕ್ಷ್ಮಣನಿಂದ ಅಸಹಮಾನ, ಮಾನೇನ ಅಸಹಮಾನ, ಮಾನೇನ ಅಂದ್ರೆ ಅಭಿಮಾನಕ್ಕೆ ಕೊಳ್ಳಿ ಇಡುವ ಮಾತುಗಳನ್ನು ಆಡ್ತಾ ಇದ್ದಾನೆ. ಅಂತಹ ಆ ಅಸಹಮಾನೇನ, ಯಾಕಂದ್ರೆ ಅತಿಕಾಯನ ಮಾತು ಅದು ಎಲ್ಲರನ್ನೂ ಹೀಗಳೆಯುವಂತದ್ದಾಗಿತ್ತು, ಅವರನ್ನ ಹೀನ ಸ್ಥಿತಿಯಲ್ಲಿ ಪರಿಚಯಿಸುವುದಾಗಿತ್ತು. ಅದು ಅವನಿಗೆ ಸಹಿಸ್ಲಿಕ್ಕಾಗ್ಲಿಲ್ಲ. ಲಕ್ಷ್ಮಣೇನ ಅಸಹಮಾನ, ಅಭಿಮಾನಕ್ಕೆ ಬಿದ್ದ ಪೆಟ್ಟನ್ನ ಸಹಿಸಿಕೊಳ್ಳುವುದಕ್ಕೋಸ್ಕರ ಕ್ಷಣಕಾಲದಲ್ಲಿ ಅತಿಕಾಯ ಅಭ್ಯಪದ್ಯತ, ಸೌಮಿತ್ರಿಯು ಅತಿಕಾಯನನ್ನು ಎದುರಿಸಿದ. ಅತಿಕಾಯ ಸೌಮಿತ್ರಿಣಾ ಅಭ್ಯಪದ್ಯತ, ಸೌಮಿತ್ರಿಯಿಂದ ಅತಿಕಾಯನು ಎದುರಿಸಲ್ಪಟ್ಟ. ಸೌಮಿತ್ರಿ ರಾಮನ ಬಗ್ಗೆ ಅಥವಾ ಕಪಿವೀರರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡಿದ್ದನ್ನ ಸಹಿಸಲಾಗದೆ
ಅಭಿಮಾನ ಇತ್ತು, ದುರಭಿಮಾನ ಇರಲಿಲ್ಲ. ಮಾನೇನ ಅಂದ್ರೆ ಸಹಜವಾಗಿ ಎಲ್ಲರೂ ವೀರರಿದ್ದಾರೆ, ಅಂತ ವೀರರ ಬಗ್ಗೆ ಬೆನ್ನು ತೋರಿಸೋರು ಅಂತ ಇಷ್ಟು ಕೀಳಾಗಿ ಮಾತನಾಡುವುದನ್ನ ಸಹಿಸದೆ ಅವನಿಗೆ ಉತ್ತರ ಕೊಡುವುದಕ್ಕಾಗಿ ಲಕ್ಷ್ಮಣನ ಆ ಬಾಣಗಳ ಪ್ರಯೋಗ ಅತಿಕಾಯ ನಡೆಗೆ ತಿರುಗಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಲಕ್ಷ್ಮಣ ಅತಿಕಾಯಸ್ಯ ವಚಃ ಶ್ರುತ್ವ ಕ್ರುದ್ಧಃ ಬಭೂವ. ಅತ್ಯಂತ ವೇಗೇನ ಬಾಣಪ್ರಯೋಗಂ ಕರ್ತುಂ ಸಮರ್ಥಃ ಲಕ್ಷ್ಮಣಃ ತಸ್ಯ ಪ್ರತ್ಯುತ್ತರಂ ದಾತುಂ ಅತಿಕಾಯಸ್ಯ ಉಪರಿ ಯುದ್ಧಂ ಅಕುರುತ. ಅವನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ. ಮಾನೇನ ಅಸಹಮಾನೇನ, ಮಾನೇನ ತೃತೀಯ ವಿಭಕ್ತಿ ಏಕವಚನ, ಅಸಹಮಾನೇನ ಅದು ಕೂಡ ತೃತೀಯ ವಿಭಕ್ತಿ ಏಕವಚನ. ತತ್ರ ಅವ್ಯಯ, ಸೌಮಿತ್ರಿಣ ತೃತೀಯ ವಿಭಕ್ತಿ ಏಕವಚನ, ಕ್ಷಣಾತ್ ಅವ್ಯಯ. ಇಲ್ಲಿ ಕ್ಷಣಾತ್ ಕ್ಷಣ ಮಾತ್ರದಲ್ಲಿ ಅಂತ ಅರ್ಥ. ವರ್ಷಕೇಣ ತೃತೀಯ ವಿಭಕ್ತಿ ಏಕವಚನ, ಶರಾನ್ ಘೋರಾನ್ ದ್ವಿತೀಯ ವಿಭಕ್ತಿ ಬಹುವಚನ, ಅತಿಕಾಯ ಪುಲ್ಲಿಂಗ ಪ್ರಥಮ ಏಕ, ಅಭ್ಯಪದ್ಯತ ಪದ ಗತವು ಅಂತ ಧಾತು, ಅಭಿ ಉಪಸರ್ಗ ಬಂದು ಪದ್ಯತೆ ಅಭ್ಯಪದ್ಯತ ಅಂತ ಲಂಗ್ ಪ್ರಥಮ ಏಕ. ಸುಧಾ ಅವ್ರು ಹೇಳಿ, ಶ್ಲೋಕ ಮುಂದೋಗ್ಲಿ. ನನು ಬಾಲೋಸಿ ಸೌಮಿತ್ರೇ, ननु बालोऽसि सौमित्रे, ननु बालोऽसि सौमित्रे, ನ ಬಲಿ ನಾಪಿ ಚಾಸ್ತ್ರವಿತ್, न बली नापि चास्त्रवित्, न बली नापि चास्त्रवित्, ಗಚ್ಚತಿಷ್ಟ ಮುಮೂರ್ಷುಶ್ಚೇತ್, गच्छतिष्ठमुमुक्षुश्चेत्, गच्छतिष्ठमुमुक्षुश्चेत्, ಇತಿ ರಾವಣಿರಭ್ಯಧಾತ್. इति रावणिरभ्यधात्, इति रावणिरभ್ಯಧಾತ್. ಹ್ಮ್ ಸೌಮಿತ್ರಿ ಹಾಗೆ ಎದುರು ಬಂದು ನಿಂತಾಗ ಅತಿಕಾಯನಿಗೆ ಅವನನ್ನ ಮತ್ತಷ್ಟು ಕೀಳಾಗಿ ಕಾಣುವ ಬಯಕೆ ಉಂಟಾಗಿ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಏಯ್ ನಾನು ಬಾಲೋಸಿ, ನೀನು ಅತ್ಯಂತ ಹುಡುಗನಿದ್ದಿ, ಚಿಕ್ಕವನಿದ್ದಿ. ಸೌಮಿತ್ರೆ ಅಂತ ಸಂಬೋಧನೆ. ಏ ಲಕ್ಷ್ಮಣ, ನೀನು ಪುಟ್ಟ ಹುಡುಗ, ನಿನಗೇನು ಗೊತ್ತಿಲ್ಲ. ನ ಬಲಿ, ನಿನಗೆ ಏನು ಬಲ ಇಲ್ಲ, ನೀನು ದುರ್ಬಲನಿದ್ದಿ. ನಾಪಿ ಚಾಸ್ತ್ರವಿತ್, ನಿನಗೆ ಯಾವುದೇ ತರದ ಅಸ್ತ್ರ ಪ್ರಯೋಗಗಳ ಬಗ್ಗೆಯೂ ಗೊತ್ತಿಲ್ಲ. ಗಚ್ಚ, ಹೊರಟೋಗ್. ಮುಮೂರ್ಷುಶ್ಚೇತ್ ತಿಷ್ಠ, ಸಾಯುವ ಬಯಕೆ ಇದ್ರೆ ನನ್ನ ಎದುರಾಳಿಯಾಗಿ ನಿಲ್ಲು. ಸಾಯಬಾರ್ದು, ಬದುಕಬೇಕು ಅನ್ನೋ ಆಸೆ ಇದ್ರೆ ಇಲ್ಲಿಂದ ಹೊರಡು ಅಂತ ರಾವಣಿಹಿ ಅಭ್ಯಧಾತ್. ರಾವಣಿಹಿ, ರಾವಣನ ಮಗನಾದಂತಹ ಅತಿಕಾಯ ಅಭ್ಯಧಾತ್ ಹೀಗೆ ಹೇಳಿದನು. ನನು ಬಾಲೋಸಿ, ಹೇ ಸೌಮಿತ್ರೇ, ತ್ವಂ ಇತೋಪಿ ನ ಪಟುಃ, ಭವಾನ್ ಅಪಟುಃ, ನ ಬಲಿಷ್ಠಃ, ನಾಪಿ ಪ್ರಯೋಗೆ ವಿದ್ವಾನ್ ಭವಾನ್, ಅವಿದ್ವಾನಸಿ. ಅತಃ ಇತಃ ಗಚ್ಚ, ಪ್ರಾಣ ರಕ್ಷಣಾರ್ಥಂ ಇಚ್ಛಸಿ ಚೇತ್ ಗಚ್ಚ, ನೈವ ಮರ್ತುಮೇವ ಇಚ್ಛಾವಾನಸ್ಮಿ ಇತ್ಯುಕ್ತೆ ಅತ್ರೈವ ತಿಷ್ಠ ಇತಿ ರಾವಣಿಃ ರಾವಣಸ್ಯ ಪುತ್ರಃ ಏವಂ ಅಭ್ಯಧಾತ್ ಹೀಗೆ ಹೇಳಿದನು. ನನು ಅವ್ಯಯ, ಬಾಲಃ ಅಸಿ ಬಾಲೋಸಿ ಇದು ಪೂರ್ವರೂಪ ಸಂಧಿ. ಬಾಲಃ ಪುಲ್ಲಿಂಗ ಪ್ರಥಮ ಏಕ, ಅಸಿ ಲಟ್ ಮಧ್ಯಮ ಏಕ, ಸೌಮಿತ್ರೇ ಸಂಬೋಧನಾ ಪ್ರಥಮ, ಸೌಮಿತ್ರಿ ಅಂತ ಶಬ್ದ, ಸೌಮಿತ್ರಿ ಸೌಮಿತ್ರೇ. ನ ಅವ್ಯಯ, ಬಲಿ ಪ್ರಥಮ ವಿಭಕ್ತಿ ಏಕವಚನ, ನ ಅಪಿ ನಾಪಿ, ಅಸ್ತ್ರವಿತ್ ಅಸ್ತ್ರಂ ವೇತ್ತೀತಿ ಅಸ್ತ್ರವಿತ್, ಚ ಅಸ್ತ್ರವಿತ್ ಚಾಸ್ತ್ರವಿತ್ ಸವರ್ಣ ದೀರ್ಘ ಸಂಧಿ. ಅಸ್ತ್ರವಿತ್ ಅಂದ್ರೆ ಅಸ್ತ್ರವನ್ನ ಚೆನ್ನಾಗಿ ತಿಳಿದವನು. ಅಂದ್ರೆ ಅಸ್ತ್ರ ತಿಳಿಯುವುದು ಅಂದ್ರೆ ಯಾವುದೇ ಪದಾರ್ಥವನ್ನು ಕೂಡ ಮಂತ್ರ ಪ್ರಯೋಗದಿಂದ ಅದರಲ್ಲಿ ಮಂತ್ರದ ದೇವತೆಯನ್ನ ಇರಿಸಿ ಅದನ್ನ ಪ್ರಯೋಗ ಮಾಡಲಿಕ್ಕೆ ಅಥವಾ ಪ್ರಯೋಗಿಸಿದ್ದನ್ನ ಮರಳಿ ಹಿಂದಕ್ಕೆ ಸ್ವೀಕಾರ ಮಾಡಲಿಕ್ಕೆ ಶಕ್ತಿ ಇರುವವನು ಅಂತ ಅರ್ಥ. ಅಸ್ತ್ರವಿತ್. ಗಚ್ಚ ಲೋಟ್ ಮಧ್ಯಮ ಏಕ, ತಿಷ್ಠ
ಅದು ಕೂಡ ಲೋಟ್ ಮಧ್ಯಮ ಏಕ. ತಿಷ್ಠ ಅಂದ್ರೆ ನಿಲ್ಲು, ಗಚ್ಚ ಅಂದ್ರೆ ಹೋಗು. ಮುಮೂರ್ಷುಹು ಮರ್ತುಮಿಚ್ಛಾ ಮುಮೂರ್ಷ, ಮರ್ತುಮಿಚ್ಛುಹು ಮುಮೂರ್ಷುಹು, ಸಾಯಲು ಬಯಸುವವನು ಅಂತ ಅರ್ಥ. ಮರಣೇಚ್ಛಾವಾನ್ ಅಂತ ಅದರ ಅಭಿಪ್ರಾಯ. ಮುಮೂರ್ಷುಹು ಪುಲ್ಲಿಂಗ ಪ್ರಥಮ ಏಕ, ಚೇತ್ ಅವ್ಯಯ, ಇತಿ ಅವ್ಯಯ, ರಾವಣಿಃ ಪುಲ್ಲಿಂಗ ಪ್ರಥಮ ಏಕ, ರಾವಣಸ್ಯ ಪತ್ನಿ ಪುಮಾನ್ ರಾವಣಿಃ. ಅಭ್ಯಧಾತ್ ಅಧಾ ಧಾನ್ಯ ಧಾರಣೆ, ಅದರ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ ಅಧಾತ್. ಉವಾಚ ಅಂತ ಅರ್ಥ, ಹೇಳಿದನು ಅಂತ ಅರ್ಥ. ಬಾಲಸ್ವಮಸಿ ಸೌಮಿತ್ರೇ ವಿಕ್ರಮೇಶು ವಿಚಕ್ಷಣ ಗಚ್ಚ ಕಿಂ ಕಾಲ ಸದೃಶಂ ಮಾಂ ಯೋಧಯಿತುಮಿಚ್ಛಸಿ ಅಂತ ರಾಮಾಯಣದಲ್ಲಿ ಬಂದ ಮಾತು. ನೀನು ಹುಡುಗ ಇದ್ದಿ, ನಿನಗೆ ಅವಿಚಕ್ಷಣ, ಯುದ್ಧದ ಕಲೆಯಲ್ಲಿ ನಿನಗೇನು ತಾಕತ್ತಿಲ್ಲ. ನಾನ್ ನಿನಗೆ ಮೃತ್ಯುವಿನ ಆ ಮೃತ್ಯುವಿನಂತೆ ನಿನ್ನ ಎದುರುಗಡೆ ನಿಂತಿದ್ದೇನೆ. ಸಾಯುವ ಬಯಕೆ ಇರುವವನಾದ್ರೆ ಇರು, ಇಲ್ಲ ಅಂದ್ರೆ ಹೊರಟು ಹೋಗು. ಅದು 2 ಶ್ಲೋಕದಲ್ಲಿ ಇದ್ದಿದ್ದನ್ನ ನಾರಾಯಣ ಪಂಡಿತಾಚಾರ್ಯರು ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅಲ್ಲಿ ಇನ್ನೊಂದು ಶ್ಲೋಕ ಇದೆ, ಅಥವಾ ತ್ವಂ ಪ್ರತಿಷ್ಠಬ್ಧೋ ನವನಿವರ್ತಿತುಮಿಚ್ಛಸಿ ತಿಷ್ಠ ಪ್ರಾಣಾನ್ ಪರಿತ್ಯಜ್ಯ ಗಮಿಷ್ಯಸಿ ಯಮಕ್ಷಯಂ ಅನ್ನೋ ಇಷ್ಟು ಮಾತನ್ನ ಒಂದೇ ಸಾಲಿನಲ್ಲಿ ನಾರಾಯಣ ಸಂಗ್ರಹ ಮಾಡಿ ಮುಗಿಸಿದ್ದಾರೆ. ದೀಪ ಅವ್ರು ಹೇಳಿ. ಬಾಲಸ್ಯ ಕಿಮವದ್ಯಂ ಮೇ बालस्य किमवद्धं मे बालस्य किमवद्धं मे ಬಾಲೋ ಹಿ ಪ್ರಾಕ್ ತ್ರಿವಿಕ್ರಮಃ बालो हि प्राक् बालो हि प्राक् ವಿಕ್ರಮ ಸ್ವಪುರಾ ಮೃತ್ಯೋಃ विक्रमस्य पुरा मृत्योः विक्रमस्य पुरा मृत्योः ಇತ್ಯೂಚೆ ಲಕ್ಷ್ಮಣೋ ರಿಪುಂ. इत्युचे लक्ष्मणो रिपुम् ಲಕ್ಷ್ಮಣನನ್ನ ಬಾಲ, ಚಿಕ್ಕವ, ನಿನಗೆ ಯುದ್ಧ ಬರಲ್ಲ, ಹೋಗು ಅಂತ ಇಷ್ಟು ತಿರಸ್ಕಾರದ ದೃಷ್ಟಿಯಿಂದ ಮಾತಾಡಿದಾಗ, ಆಯ್ತಪ್ಪ ನಾನು ನಿನ್ನ ಪ್ರಕಾರ ಹುಡುಗ ಅಂತಾನೆ ಇಟ್ಕೋ. ಆ ಅವನದಕ್ಕೆ ಹೇಳುದು, ಬಾಲಸ್ಯಮೇ ಅವದ್ಯಂ ಕಿಂ, ಹುಡುಗನಾದ ತಕ್ಷಣ ಆ ದೋಷ ಏನು? ಅವಧ್ಯ ಅಂದ್ರೆ ದೋಷ. ಹುಡುಗನಾದ ತಕ್ಷಣ ಯುದ್ಧ ಮಾಡ್ಲಿಕ್ಕೆ ಬರಬಾರದು, ಅಥವಾ ಯುದ್ಧದಲ್ಲಿ ಅಧಿಕಾರ ಇಲ್ಲ ಅಂತ ಯಾರಾದ್ರೂ ಆ ಅಂದ್ರೆ ಇವರಿಗೆ ಅಧಿಕಾರ ಇದೆ, ಇವರಿಗೆ ಅಧಿಕಾರ ಇಲ್ಲ ಅಂತ ಕಾನೂನು ನಿಯಮ ಏನಾದ್ರೂ ಮಾಡಿದ್ದಾರಾ? ಬಾಲೋಹಿ ಪ್ರಾಕ್ ತ್ರಿವಿಕ್ರಮ, ಹಿಂದೆ ವಾಮನಾವತಾರದಲ್ಲಿ ವಾಮನ ಪುಟ್ಟ ಬಾಲಕನಾಗಿಯೇ ಬಂದದ್ದು. ಬಲಿಯ ಸಮಸ್ತ ಸಂಪತ್ತನ್ನು ಕೂಡ ವಿಕ್ರಮದಿಂದ ತ್ರಿವಿಕ್ರಮನಾಗಿ ಗೆದ್ದು ಅವನ ಅಂಗಡಿ ಬಂದ್ ಮಾಡಿದ, ಅವನ ಸಾಮರ್ಥ್ಯವನ್ನ ಕೊನೆಗೊಳಿಸಿದ. ಆದ್ರಿಂದಾಗಿ ನೀನು ತಾಕತ್ತಿದ್ರೆ ಮುಂದೆ ಹೆಜ್ಜೆ ಇಡು. ವಿಕ್ರಮಸ್ವ ಪುರಾ ಮೃತ್ಯೋಹು, ಸಾವಿನ ಮುಂದಕ್ಕೆ ನಿನಗೆ ಹೆಜ್ಜೆ ಇಡುವ ಧೈರ್ಯ ಇದ್ರೆ ಹೆಜ್ಜೆ ಮುಂದಿಡು. ಇತ್ಯೂಚೆ ರಿಪುಂ ಲಕ್ಷ್ಮಣ ಊಚೆ, ಲಕ್ಷ್ಮಣ ರಿಪುಂ ಶತ್ರುವಾದ ಅತಿಕಾಯನನ್ನು ಕುರಿತು ಹೀಗೆ ಹೇಳಿದ. ಆಯ್ತಪ್ಪ, ಮಗು ಅಂತ ಅಂದು ನೀನು ಅನ್ಕೊಂಡಿದ್ರೆ ಸರಿ. ಮಗು ಆದ್ರೆ ಯುದ್ಧದಲ್ಲಿ ಭಾಗವಹಿಸಬಾರದು. ಬಾಲ ಅಂದ್ರೆ ಸಾಮಾನ್ಯ ಆ ತೊಟ್ಟಿಲಲ್ಲಿರುವ ಮಗು ಅಂತ ಅರ್ಥ ಅಲ್ಲ. ಬಾಲ ಅನ್ನೋದಕ್ಕೆ ಒದ್ದು ಓಡಾಡುವ, ತನ್ನ ಕೆಲಸಗಳನ್ನ ತಾನು ಮಾಡಿಕೊಳ್ಳುವಷ್ಟು ಎಚ್ಚರ ಇರುವವ ಅಂತಾನೆ ಅರ್ಥ. ಅಂತಹ ವಿಕ್ರಮಶೀಲನಾದಂತಹ ಹುಡುಗ ಹಿಂದೆ ವಾಮನನಾಗಿ ತ್ರಿವಿಕ್ರಮನ ಸ್ವರೂಪಕ್ಕೆ ಹೋಗಿ ಬಲಿಯ ಸಮಸ್ತವನ್ನು ಕೂಡ ತನ್ನ ವಶಕ್ಕೆ ತಂದುಕೊಂಡಿದ್ದ ಒಬ್ಬ ಹುಡುಗನೇ. ಹಾಗಾಗಿ ಹುಡುಗ ಅಂತ ಹೇಳಿ ತಿರಸ್ಕಾರ ಮಾಡ್ಬೇಡ. ಬಾಲ ಆದ ತಕ್ಷಣ ಚಿಕ್ಕವ ಅಂತ ಅನ್ನುವ ಮಾತ್ರಕ್ಕೆ ನಿನಗೆ ಎದುರಾಳಿ ಅಲ್ಲ ಅಂತ ನೀನು ಅನ್ಕೊಳ್ಬೇಡ. ಎಲ್ಲಿ ಯಾರು ಕೂಡ ಯಾರಿಗೂ ಎದುರಾಳಿ ಆಗಬಹುದು. ಆದ್ರಿಂದ ವಿಕ್ರಮಸ್ವ, ಮುಂದಕ್ಕೆ ಬಾ. ನಿನಗೆ ಸಾಕತ್ತಿದ್ರೆ ಹುಡುಗ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗುವ ಪ್ರಯತ್ನ ಮಾಡ್ಬೇಡ. ನಿನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ನನಗಾಗಲ್ಲ ಅಂತ ಒಳಗೆ ಅನ್ಸಿದ್ದನ್ನ ಹೇಳಲಿಕ್ಕೊಂದೇನೋ ಕಾರಣ ಬೇಕಲ್ಲ, ಅದಕ್ಕೋಸ್ಕರ ಹಿಂದೆ ಸರಿಯುವುದಕ್ಕೆ ಇದೊಂದು ಕಾರಣವಾಗಿ ನೀನ್ ನನ್ನ ಮುಂದೆ ಕೊಡಬೇಡ ಅಂತ ಅವನನ್ನ ಮತ್ತೆ ವಾಪಸ್ಸು ಕೆರಳಿಸುವ ರೀತಿಯಲ್ಲಿ ಶತ್ರುವನ್ನ ಮಾತಾಡಿಸ್ತಾನೆ. ಬಾಲಸ್ಯ ಷಷ್ಠಿ ವಿಭಕ್ತಿ ಏಕವಚನ, ಕಿಂ ಅವದ್ಯಂ ನಪುಂಸಕಲಿಂಗ ಪ್ರಥಮ ಏಕ, ಮೇ ಷಷ್ಠಿ ಏಕ, ಬಾಲಃ ಪುಲ್ಲಿಂಗ ಪ್ರಥಮ ಏಕ,
ಕಿ ಅವ್ಯಯ, ಪ್ರಾಕ್ ಅವ್ಯಯ, ತ್ರಿವಿಕ್ರಮ, ತ್ರಿವಿಕ್ರಮ ಅಂತ ಪುಲ್ಲಿಂಗ ಪ್ರಥಮ ಏಕ, ವಿಕ್ರಮಸ್ವ ಲೋಟ್ ಮಧ್ಯಮ ಏಕ, ಕ್ರಮಸ್ವ ಅಂತ ಧಾತು ವಿ ಉಪಸರ್ಗ ಸೇರಿದ ವಿಕ್ರಮಸ್ವ. ಪುರ ಅವ್ಯಯ, ಮೃತ್ಯೋಹೋ ಸಾವಿನ, ಷಷ್ಠಿ ವಿಭಕ್ತಿ ಏಕವಚನ, ಮೃತ್ಯೋಹೋ ಮೃತ್ಯೋಃ ಮೃತ್ಯೂನಾಂ ಅಂತ ಶಬ್ದ ಅದು. ಇತಿ ಅವ್ಯಯ, ಊಚೆ ಹೇಳಿದನು, ಲಿಟ್ ಪ್ರಥಮ ಏಕ, ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ, ರಿಪುಂ, ರಿಪು ಅಂದ್ರೆ ಶತ್ರು ಅಂತ ಅರ್ಥ, ರಿಪುಂ ದ್ವಿತೀಯ ವಿಭಕ್ತಿ ಏಕವಚನ. ವಾರುಣಿಯವರು ಹೇಳಿ. ರಣಂ ದ್ರಷ್ಟುಂ ನಭೋ ಭೇಜು, रणं द्रष्टुं नभो भेजुस् रणं द्रष्टुं नभो भेजुस् तयोर्वीरकुमारयोः तयोर्वीरकुमारयोः पक्षपाते परिक्षिप्ताः पक्षपाते परिक्षिप्ताः उभयेऽपि सुरासुराः उभयेऽपि सुरासुराः नभः वीरकुमारयोः रणं द्रष्टुं पक्षपाते परिक्षिप्ता भेजुः. ಯಾರು? ಉಭಯೇಪಿ ಸುರಾಸುರಾಹ, ಉಭಯೇಪಿ ಇಬ್ಬರು ಕೂಡ, ಸುರರು ಅಸುರರು ಎರಡೂ ಕಡೆಯಿಂದ ಎರಡು ಪಕ್ಷಗಳಿಗೆ ಸೀಮಿತರಾದರು. ಪಕ್ಷಪಾತೇ ಪರಿಕ್ಷಿಪ್ತಾ, ದೇವತೆಗಳಲ್ಲಿ ಮತ್ತು ದೈತ್ಯರಲ್ಲಿ ಎರಡು ವಿಭಾಗ ಆಯಿತು. ಲಕ್ಷ್ಮಣನಲ್ಲಿ ಮತ್ತು ಅತಿಕಾಯನಲ್ಲಿ ಪರಸ್ಪರ ಹೋರಾಟ ನಡೀತಾ ಇದೆ ಅಂತ ಗೊತ್ತಾದಾಗ ಆಕಾಶದಲ್ಲಿ ಎರಡು ಪಂಗಡಗಳು ಹುಟ್ಟಿದವು. ನಾವು ಆಟಗಳಲ್ಲೆಲ್ಲ ನೋಡ್ತೇವಲ್ಲ, ಎದುರು ದೇಶದವರು ಮತ್ತು ಈ ದೇಶದವರು ಪರಸ್ಪರ ಅವ್ರು ಇವರಿಗೆ ಜೈಕಾರ ಹಾಕ್ತಿರ್ತಾರೆ, ಅವ್ರು ಇನ್ನೊಬ್ರು ಇನ್ನೊಂದು ಪಕ್ಷಕ್ಕೆ ಜೈಕಾರ ಹಾಕ್ತಿರ್ತಾರೆ. ಪಕ್ಷಪಾತ, ಅವರ ಪಕ್ಷದಲ್ಲಿ ಪಾತ ಅಂದ್ರೆ ಅವರ ಪರವಾಗಿಯೇ ಅವ್ರು ಏನ್ ಮಾಡಿದ್ರು ಸರಿ, ಹೇಗ್ ಮಾಡಿದ್ರು ಸರಿ, ಎಷ್ಟು ಮಾಡಿದ್ರು ಸರಿ ಅನ್ನುವ ರೀತಿಯಲ್ಲಿ ಒಂದು ರೀತಿಯಾದ ಯುದ್ಧದ ಘೋಷಕ್ಕಾಗಿ ದೇವತೆಗಳು ಲಕ್ಷ್ಮಣನ ಪರವಾಗಿ ಘೋಷಕ್ಕಾಗಿ, ದೈತ್ಯರು ಅತಿಕಾಯನ ಜೊತೆಗಿನ ಸಂಬಂಧದಿಂದಾಗಿ ಅವನ ಪರವಾಗಿ ಜೈಕಾರವನ್ನು ಹಾಕುವುದಕ್ಕೆ ಭೇಜುಹು, ಪಕ್ಷಪಾತಕ್ಕೆ ಬಿದ್ರು. ಸುರಾಸುರಾಹ ಪಕ್ಷಪಾತೆ ಪರಿಕ್ಷಿಪ್ತಾಹ ಕುತಃ ವೀರಕುಮಾರಯೋಃ ಯುದ್ಧಂ ದ್ರಷ್ಟುಂ. ವೀರ ಮತ್ತು ವೀರ ಅಂತಂದ್ರೆ ದಶರಥನ ಮಗನಾದ ಲಕ್ಷ್ಮಣ, ಕುಮಾರ ಅಂತಂದ್ರೆ ಇದು ಹೀಗೂ ಆಗುತ್ತೆ, ವೀರರಾದ ದಶರಥ ಮತ್ತು ರಾವಣರ ಕುಮಾರ, ದಶರಥನ ಮಗ ಲಕ್ಷ್ಮಣ ಮತ್ತು ರಾವಣನ ಮಗ ಅತಿಕಾಯ, ಅವರಿಬ್ರೂ ಕೂಡ ಪರಸ್ಪರ ಹೋರಾಟಕ್ಕೆ ನಿಂತದ್ದು. ವೀರಕುಮಾರಯೋಹೋ, ವೀರ ಮತ್ತು ಕುಮಾರ ಅಂತ ಹೀಗೂ ಅನ್ಕೊಂಡು ಹೇಳಿದೆ. ಇನ್ನು ಅದನ್ನು ಸ್ಪಷ್ಟವಾಗಿ ಹೇಳುವುದಾದ್ರೆ ವೀರಕುಮಾರಯೋಹೋ, ವೀರರಾದ ರಾವಣ ಮತ್ತು ದಶರಥನ ಮಕ್ಕಳಾದ ಲಕ್ಷ್ಮಣ ಮತ್ತು ಅತಿಕಾಯಿ ಇಬ್ರು ಕೂಡ ಯುದ್ಧಕ್ಕೆ ನಿಂತದ್ದನ್ನ ಕಂಡು ಲಕ್ಷ್ಮಣ ಕುಮಾರಯೋಹೋ ರಣಂ ದ್ರಷ್ಟುಂ ನಭಃ ಭೇಜುಹು, ಆಕಾಶವನ್ನು ಸೇರಿಕೊಂಡ್ರು, ಆಕಾಶದ ವ್ಯಾಪ್ತಿಗೆ ಎಲ್ಲರೂ ಮುಗಿಬಿದ್ರು ನೋಡ್ಲಿಕ್ಕೋಸ್ಕರ. ರಣಂ ದ್ರಷ್ಟುಂ, ರಣ ಅಂದ್ರೆ ಯುದ್ಧ, ರಣಂ ದ್ವಿತೀಯ ಭಕ್ತಿ ಏಕವಚನ, ದ್ರಷ್ಟುಂ ನೋಡಲು, ತುಮುನ್ ಪ್ರತ್ಯಯಾಂತಂ ಅವ್ಯಯಂ, ನಭಃ ಪುಲ್ಲಿಂಗ ಪ್ರಥಮ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ, ನಭಃ ನಭಸಿ ನಭಾಂಸಿ, ನಭಃ ನಭಸಿ ನಭಾಂಸಿ. ಭೇಜುಹು ಹೊಂದಿದರು, ಅದು ಭಜ ಸೇವಾಯಾಂ ಲಿಟ್ ಪ್ರಥಮ ಬಹು, ರಾಕ್ಷಸರು ಮತ್ತು ದೇವತೆಗಳು ಎರಡೂ ಸೇರಿ ಹೇಳ್ತಾ ಇರುವುದು. ತಯೋಹೋ ಷಷ್ಠಿ ವಿಭಕ್ತಿ ದ್ವಿವಚನ, ವೀರಕುಮಾರಯೋಹೋ ಷಷ್ಠಿ ವಿಭಕ್ತಿ ದ್ವಿವಚನ, ಪಕ್ಷಪಾತೆ ಸಪ್ತಮಿ ವಿಭಕ್ತಿ ಏಕವಚನ, ಪರಿಕ್ಷಿಪ್ತಾಹ ಬಿದ್ರು ಅಂತ, ಪರಿಕ್ಷಿಪ್ತಾಹ ತಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಬಹು. ಉಭಯೇ ಅಪಿ ಎರಡೂ ಕಡೆಗಳಲ್ಲಿ, ಉಭಯೇ ಸಪ್ತಮಿ ವಿಭಕ್ತಿ ಏಕವಚನ, ಅಪಿ ಅವ್ಯಯ, ಉಭಯೇ ಪಕ್ಷಪಾತೆ ಅಪಿ ಸುರಾಸುರಾಹ ಪರಿಕ್ಷಿಪ್ತಾಹ, ಅಪಿ ಅವ್ಯಯ, ಸುರಾಶ್ಚ ಅಸುರಾಶ್ಚ ಸುರಾಸುರಾಹ
ದ್ವಂದ್ವ ಸಮಾಸ, ಪುಲ್ಲಿಂಗ ಪ್ರಥಮ ಬಹು. ಮೇಘ ಅವ್ರು ಹೇಳಿ, ಮುಂದಿನ ಶ್ಲೋಕಕ್ಕೆ ಹೋಗ್ಲಿ. ಏಕಂ ಪಂಚ ಚ ಚಿಕ್ಷೇಪ एकं पञ्च च चिक्षेप एकं पञ्च च चिक्षेप ಸೋತಿಕಾಯ ಶರೋತ್ತಮಾನ್ सोतिकाय शरोत्तमान् सोतिकाय शरोत्तमान् ತಾನ್ ತಾನಪ್ರಾಪ್ತಾನ್ ಶರೈಸ್ತೀಕ್ಷ್ಣೈಃ तान् प्राप्तान् शरैस्तीक्ष्णैः तान् प्राप्तान् शरैस्तीक्ष्णैः ಇಚ್ಛೇದ ಭರತಾಗ್ರಜಃ चिच्छेद भरताग्रजः चिच्छेद भरताग्रजः ಹ್ಮ್ ಏಕಂ ಪಂಚಚ ಚಿಕ್ಷೇಪ, 1, 5 ಹೀಗೆ ಬಾಣಗಳನ್ನು ಒಟ್ಟೊಟ್ಟಿಗೆ ತಗೊಂಡು ಅತಿಕಾಯ ಶರೋತ್ತಮಾನ್ ಆ ತೀಕ್ಷ್ಣವಾದ ಬಾಣಗಳನ್ನು ಚಿಕ್ಷೇಪ, ಚಿಕ್ಷೇಪ ಅಂದ್ರೆ ಎಸೆದ. ಆಗ ಭರತಾಗ್ರಜನಾದಂತಹ, ಎಷ್ಟು ಸ್ಪಷ್ಟವಾಗಿದೆ ನೋಡಿ, ಭರತಾಗ್ರಜ, ಭರತನನ್ನ ಆ ಸಾಮಾನ್ಯ ಕೆಲವರು ಅಣ್ಣ ಅಂತ ಹೇಳ್ತಾರೆ ಲಕ್ಷ್ಮಣನಿಗೆ. ಇಲ್ಲಿ ಭರತಾಗ್ರಜ ಅಂತ ಲಕ್ಷ್ಮಣನನ್ನು ಕರೆದಿದ್ದಾರೆ. ಲಕ್ಷ್ಮಣನೇ ಭರತಾಗ್ರಜ, ಲಕ್ಷ್ಮಣನು ಭರತನಿಗೆ ಅಗ್ರಜ. ಆದ್ರಿಂದ ಭರತಸ್ಯ ಅಗ್ರಜ ಭರತಾಗ್ರಜ. ಭರತಾಗ್ರಜನಾದಂತಹ ಲಕ್ಷ್ಮಣು ಅಪ್ರಾಪ್ತಾನ್, ಅದಿನ್ನೂ ತನ್ನಡೆಗೆ ಮುಟ್ಟುವ ಮುಂಚೆ, ಅಪ್ರಾಪ್ತಾನ್ ತಾನ್ ಶರಾನ್ ತೀಕ್ಷ್ಣೈಹಿ ಶರೈಹಿ ಚಿಚ್ಛೇದ, ಅದು ತನ್ನೆಡೆಗೆ ಬಂದು ತನಗೆ ಹೊಡೆಯುವ ಮುನ್ನವೇ, ಅದು ತನಗೆ ಹಾನಿ ಮಾಡುವ ಮೊದಲೇ ಆ ಪ್ರತಿಯಾಗಿ ತಾನು ಬಾಣಗಳನ್ನು ಪ್ರಯೋಗಿಸಿ, ಬಹಳ ಕಷ್ಟ. ಎದುರಿಗೆ ಶರಗಳು ಬರುವಾಗ ಅದು ಬರ್ತಾ ಇದೆ ಅಂತ ಗೊತ್ತಾಗುವುದೇ ಕಷ್ಟ. ಗೊತ್ತಾದ್ಮೇಲೆ ಒಂದೊಂದು ಬರ್ತಾ ಇರುವುದಲ್ಲ, 10 ಬಾಣಗಳು ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ. ಆ 10 ಬಾಣಗಳನ್ನು ಕೂಡ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಗಮನಿಸಿ ಪ್ರತಿಯಾಗಿ ಬಾಣಗಳನ್ನ ಪ್ರಯೋಗಿಸಿ, ಅಷ್ಟು ತೀಕ್ಷ್ಣವಾದ ಬಾಣಗಳು ಬರುವಾಗ ಅದನ್ನ ಗುರಿಯಾಗಿ ಪ್ರತಿಯಾಗಿ ಹೊಡೆದು ಉರುಳಿಸುವುದು ಕಷ್ಟ. ಅಷ್ಟು ಪ್ರಾಕ್ಟೀಸ್ ಇದ್ರೆ ಮಾತ್ರ, ಬಾಣದ ಮೇಲೆ ಒಳ್ಳೆ ಹಿಡಿತ ಇದ್ರೆ ಮಾತ್ರ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತಷ್ಟೂ ಬಾಣಗಳನ್ನ ಒಟ್ಟೊಟ್ಟಿಗೆ, ಅದ್ರಲ್ಲಿ ಯಾವುದೋ ಒಂದು ಮಿಸ್ ಆದ್ರೂ ಎದೆಗೆ ಬಂದು ಹೊಡೆಯತ್ತೆ, ಮೂರ್ಛೆ ಬೀಳುವ ಪ್ರಸಂಗ ಬರುತ್ತೆ. ಹಾಗೆ ಶತ್ರುವಿನ ಬಾಣ ತನ್ನೆಡೆಗೆ ಮುಟ್ಟುವ ಮುನ್ನವೇ ಅದನ್ನ ಮೊದಲೇ ಸೀಳಿ, ಅದು ತನಗೆ ಉಪದ್ರವ ಕೊಡದ ಹಾಗೆ ಅಥವಾ ಅದರಿಂದ ತನಗೆ ಅಪಾಯ ಆಗದಂತೆ ತಡೆ ಹಿಡಿಯುವ ಕೆಲಸವನ್ನ ಲಕ್ಷ್ಮಣ ಮಾಡಿದ. ತಾನ ಪ್ರಾಪ್ತಾನ್ ಶರೈಸ್ತೀಕ್ಷ್ಣೈ ಚಿಚ್ಛೇದ ಭರತಾಗ್ರಜ ಅಂತ ರಾಮಾಯಣದಲ್ಲೂ ಪಾಠ ಇರುವುದು. ಅದನ್ನ ಕೆಲವರು ಯಾರು ರಾಮಾನುಜ ಅಂತ ಮಾಡಿಬಿಟ್ಟಿದ್ದಾರೆ. ಅದರಿಂದಾಗಿ ಇದು ನಂತರ ಬಂದ ಭ್ರಮೆಯ ಪಾಠ ಅಂತ ತಿಳಿಸ್ಲಿಕ್ಕೋಸ್ಕರನೇ ನಾರಾಯಣ ಪಂಡಿತಾಚಾರ್ಯರು ಭರತಾಗ್ರಜ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಏಕಂ ಪಂಚಚ ಚಿಕ್ಷೇಪ ಸೋತಿಕಾಯ ಶರೋತ್ತಮಾನ್ ತಾನ ಪ್ರಾಪ್ತಾನ್ ಶರೈಸ್ತೀಕ್ಷ್ಣೈ ಚಿಚ್ಛೇದ ಭರತಾಗ್ರಜ. ಭರತಸ್ಯ ಅಗ್ರಜ ಭರತಾಗ್ರಜ. ಏಕಂ ಪಂಚ ಎಲ್ಲವೂ ಕೂಡ ಆ ಒಂದನ್ನು ದ್ವಿತೀಯ ವಿಭಕ್ತಿ ಏಕವಚನ, ಪಂಚ ಅದು ದ್ವಿತೀಯ ವಿಭಕ್ತಿ ಬಹುವಚನನೇ. ಚಿಕ್ಷೇಪ ಇದು ಏಕಂ ಏಕವಚನ, ಪಂಚ ಬಹುವಚನ. ಚಿಕ್ಷೇಪ ಎಸೆದನು, ಕ್ಷಿಪು ಪ್ರೇರಣೆ, ಆ ಲಿಟ್ ಪ್ರಥಮ ಏಕ, ಸಹ ಅತಿಕಾಯ ಸೋತಿಕಾಯ ಪೂರ್ವರೂಪ, ಅತಿಕಾಯ ಪುಲ್ಲಿಂಗ ಪ್ರಥಮ ಏಕ, ಶರೋತ್ತಮಾನ್ ಶರೇಷು ಉತ್ತಮಃ ಶರೋತ್ತಮಃ ಅಥವಾ ಶರೇಷು ಉತ್ತಮಾಃ ಶರೋತ್ತಮಾಃ ತಾನ್ ದ್ವಿತೀಯ ವಿಭಕ್ತಿ ಬಹುವಚನ. ತಾನ್ ಅಪ್ರಾಪ್ತಾನ್ ಅದು ಕೂಡ ದ್ವಿತೀಯ ವಿಭಕ್ತಿ ಬಹುವಚನ. ಶರೈಹಿ ತೀಕ್ಷ್ಣೈಹಿ ತೃತೀಯ ವಿಭಕ್ತಿ ಬಹುವಚನ. ಶರೈಹಿ ತೀಕ್ಷ್ಣೈಹಿ ಎರಡೂ ಕೂಡ. ಶರೈಸ್ ತೀಕ್ಷ್ಣೈಹಿ ಅನ್ನೋದು ಸಕಾರ ಆದೇಶ ಸಂಧಿ. ಶರೈಹಿ ಅನ್ನೋ ವಿಸರ್ಗಕ್ಕೆ ತೀಕ್ಷ್ಣೈಹಿ ಅನ್ನೋ ತಾ ಪರದಲ್ಲಿದ್ದರಿಂದ ಶರೈಸ್ ತೀಕ್ಷ್ಣೈಹಿ ಅಂತಾಗಿದೆ. ಚಿಚ್ಛೇದ ಛಿದಿರ್ ದ್ವೈಧೀಕರಣೆ ಅಥವಾ ದ್ವೈಧೀ ಭಾವೆ ಅಂತ ಧಾತು, ಅದರ ಲಿಟ್ಲಕಾರ ಚಿಚ್ಛೇದ ಚಿಚ್ಛಿದತು ಚಿಚ್ಛಿದುಹು ಅಂತ ರೂಪ ಆಗುತ್ತೆ.
भरताग्रजः भरतस्य अग्रजः पुल्लिंग प्रथमा एक भूषण ಅವರು ಹೇಳಿ आकर्णपूर्णमाकृष्य आकर्णपूर्णमाकृष्य लक्ष्मणो मुक्तवान् छरन् लक्ष्मणो मुक्तवान् शरम् ललाटं पाटयामास ललाटं पाटयामास रिपोस्सादं च सोऽकरोत् रिपोसादं च सोऽकरोत् ಹ್ಮ್ ಆಕರ್ಣಪೂರ್ಣಂ ಕರ್ಣ ಅಂದ್ರೆ ಕಿವಿ ಆಕರ್ಣ ಅಂದ್ರೆ ಕಿವಿಯ ತನಕ ಅಂತ ಅರ್ಥ ಬಾಣವನ್ನ ಧನುಸ್ಸಿನ ನಾಣಿನ ಮೇಲೆ ಇಟ್ಟು ಹಗ್ಗದ ಮೇಲೆ ಇಟ್ಟು ಹಿಂದಕ್ಕೆ ಎಳೆಯುವಾಗ ಕಿವಿಯ ತನಕ ಬರುವ ಹಾಗೆ ಅದನ್ನ ಹಿಡಿದು ಆಕರ್ಣಪೂರ್ಣಂ ಆಕರ್ಷ್ಯ ಆ ಬಾಣವನ್ನ ಹಿಡಿದು ಲಕ್ಷ್ಮಣನು ಶರಂ ಮುಕ್ತವಾನ್ ಬಾಣವನ್ನು ಬಿಟ್ಟ ಅದೇನ್ ಮಾಡಿತು ರಿಪೋಹೋ ಲಲಾಟಂ ಪಾಟಯಾಮಾಸ ಲಲಾಟ ಅಂದ್ರೆ ಹಣೆ ಪಾಟಯಾಮಾಸ ಅಂದ್ರೆ ಸೀಳಿತು ರಿಪೋಹೋ ಲಲಾಟಂ ಪಾಟಯಾಮಾಸ ರಿಪುವಿನ ಹಣೆಯನ್ನ ಹೊಕ್ಕು ಸೀಳಿತು ಅಷ್ಟೇ ಅಲ್ಲ ರಿಪೋಹೋ ಸಾದಂಚ ಸೋಕರೋತು ಸಾದ ಅಂದ್ರೆ ವಿಷಾದ ದುಃಖ ಮೂರ್ಛೆ ನೋವು ಆ ಭಯ ಎಲ್ಲ ಸೇರಿ ಸಾದ ಅಂದ್ರೆ ಅದು ಶದಲ ವಿಶರಣಗತ್ಯವ ಸಾಧನ ಅನ್ನೋ ಶಬ್ದದಿಂದ ಬಂದ ಶಬ್ದ ಅತ್ಯಂತ ಭಯ ಹುಟ್ಟಿಸಿತು ಮೂರ್ಛೆ ಬರಿಸಿತು ನೋವುಂಟು ಮಾಡಿತು ತಡ್ಕೊಳಿಕ್ಕಾಗ್ಲಿಲ್ಲ ಆ ರೀತಿ ಸಾದಂಚ ಸೋ ಅಕರೋತ್ ಭಯ ಹುಟ್ಟಿಸಿದ ಲಕ್ಷ್ಮಣ ತನ್ನ ಬಾಣದ ಪೆಟ್ಟಿನಿಂದ ಎದುರಾಳಿಯ ಹಣೆಗೆ ಗಾಯವಾಗುವಂತೆ ಮಾಡಿ ಅದರಿಂದ ತಲೆ ಧಿಮ್ಮನ್ನುವಂತೆ ಮಾಡಿ ಮೂರ್ಛೆ ಬೀಳಿಸಿದ ಅನ್ನೋದು ಒಟ್ಟು ಆ ಶ್ಲೋಕದ ಅಭಿಪ್ರಾಯ ಆಕರ್ಣ ಪೂರ್ಣಂ ಕರ್ಣಾತ್ ಆ ಯಥಾ ಭವತಿ ತಥಾ ಅಂದ್ರೆ ಕರ್ಣಾತ್ ಆ ಅಂದ್ರೆ ಕರ್ಣ ಪರ್ಯಂತಂ ಕರ್ಣದ ತನಕ ಅದು ಆಕರ್ಣ ಪೂರ್ಣಂ ಕರ್ಣಾತ್ ಪೂರ್ಣಂ ಆಸಮಂತಾತ್ ಕರ್ಣಾತ್ ಪೂರ್ಣಂ ಆಕರ್ಣ ಪೂರ್ಣಂ ಆಕೃಷ್ಯ ಲೆಪ್ರತ್ಯಂತಮವ್ಯಯಂ ಲಕ್ಷ್ಮಣಃ ಪುಲ್ಲಿಂಗ ಪ್ರಥಮ ಏಕ ಮುಕ್ತವಾನ್ ಬಿಟ್ಟನು ಅಂತ ಅರ್ಥ ತವತು ಪ್ರತ್ಯಂತವಾದ ಶಬ್ದ ಶರಂ ಶರ ಅಂದ್ರೆ ಬಾಣ ಶರವನ್ನು ದ್ವಿತೀಯ ವ್ಯಕ್ತಿ ಏಕವಚನ ಲಲಾಟಂ ದ್ವಿತೀಯ ಏಕ ಪಾಟಯಾಮಾಸ ಲಿಟ್ ಪ್ರಥಮ ಏಕ ರಿಪೋಹೋ ಶತ್ರುವಿನ ಷಷ್ಠಿ ವಿಭಕ್ತಿ ಏಕವಚನ ಶತ್ರುವಿನ ಸಾದಂ ನೋವನ್ನು ಅಥವಾ ಮೂರ್ಛೆಯನ್ನು ದ್ವಿತೀಯ ವ್ಯಕ್ತಿ ಏಕವಚನ ಚ ಅವ್ಯಯ ಸಹ ಪುಲ್ಲಿಂಗ ಪ್ರಥಮ ಏಕ ಅಕರೋತ್ ಕೃಣ್ಯಕರಣೆ ಲಂಗ್ ಪ್ರಥಮ ಏಕ ಅಕರೋತ್ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಂ ಅಸ್ತು